ಪ್ರೀತಿಯಿಂದ ಪ್ರೀತಿಯಿಂದ ಆಕಾಶ್ ಹೇಳಿದ್ದಾರೆ ಅದಕ್ಕೆ ಬೇಡ. ನನ್ನ ಲೈಫಲ್ಲಿ ಯಾವ ಟ್ರೀಟ್ಮೆಂಟು ಬೇಡ. ಎಲ್ರಿಗೂ ಗುಲಾಬಿ ಜೊತೆ ಮುಳ್ಳಿರೋ ಹೂ ಸಿಕ್ಕಿದ್ರೆ ನನಗೆ ಬರೀ ಮುಳ್ಳುಗಳಿಂದ ತುಂಬಿರೋ ಹೂ ಸಿಕ್ಕಿದೆ. ನಾನೇನ್ ಮಾಡ್ಲಿ? ಈಗ ನಾವೆಲ್ಲ ಸೇರ್ಕೊಂಡು ಆ ಮುಳ್ಳುಗಳನ್ನ ತೆಗೆಯಕ್ ಹೊರಟಿದೀವಲ್ಲ ಪಚ್ಚೆ. ಟ್ರೀಟ್ಮೆಂಟ್ ಅಂದಮೇಲೆ ಈ ತರ ಏರುಪೇರುಗಳೆಲ್ಲ ಇದ್ದಿದ್ದೆ ಅಂತ ಆಕಾಶ್ ಹೇಳಿದಾರಲ್ವಾ, ಈಗ ಏನಾಯ್ತು ಅಂತ ಹೇಳ್ತಿದ್ದೀರಾ ಅದಕ್ಕೆ? ಅಮ್ಮಾಯಿ ಮನ್ಸು ಏರುಪೇರು ಆಗೋದ್ರಿಂದ ನನ್ಗೇನು ಯೋಚನೆ ಇಲ್ಲ ತೇಜು. ನನ್ ಮದ್ವೆ ದಿನನೇ ಅಮ್ಮಾಯಿ ಎಲ್ಲರ ಮುಂದೆ ಹುಚ್ಚಾಟ ಆಡ್ಬಿಟ್ರು. ನೆನ್ಪಿದೀಯಾ ನೀನು? ಅಷ್ಟೆಲ್ಲ ಭಯಂಕರವಾದ ಅಮ್ಮಾಯಿನ ನೋಡಿರೋ ನಾನು ಈಗ ಅವ್ರು ಯಾವ ರೀತಿ ಆಡಿದ್ರು ನಾನು ತಡ್ಕೋತೀನಿ. ಈಗ ಏರುಪೇರು ಆಗದೆ ಇರ್ಬೇಕಾದದ್ದು ಅಮ್ಮಾಜಿ ಮನಸ್ಸು. ನಾನು ಗಮನಿಸ್ತಾನೆ ಇದ್ದೀನಿ. ಅಮ್ಮಾಯಿ ಟ್ರೀಟ್ಮೆಂಟ್ ವಿಷಯ ಬಂದಾಗ್ಲೆಲ್ಲ ಅವ್ರಿಗೆ ಏನಾದ್ರೂ ಒಂದ್ ತಡೆ ಹಾಕ್ತಾರೆ. ಅಮ್ಮಾಯಿ ಹೇಗಿದ್ದಾರೋ ಹಾಗೆ ಇರ್ಲಿ ಇರ್ತಾರೆ. ಅಮ್ಮಾಯಿ ಹುಚ್ಚು ಬಿಡೋದು ಅವ್ರಿಗೆ ಇಷ್ಟ ಇಲ್ಲ. ಯಾವ ತಾಯಿಗೆ ತಾನೇ ಮಗ ಹುಚ್ಚ ಆಗಿರ್ಲಿ ಅಂತ ಆಸೆ ಇರುತ್ತೆ ಪಚ್ಚೆ. ನಿನ್ನೆ ಮೊನ್ನೆ ಬಂದಿರೋ ನೀನು ಅಮ್ಮಾಯಿ ವಿಷಯದಲ್ಲಿ ಏನೋ ಕ್ರಾಂತಿ ಮಾಡ್ಬಿಡ್ತೀನಿ ಅಂತ ಓಡಾಡ್ತಿದ್ಯಾ. ಅದನ್ನೆಲ್ಲ ನಾವು 3 ವರ್ಷಗಳಲ್ಲಿ ಮಾಡ್ಬಿಟ್ಟಿರೋದೆ. ಇದೆಲ್ಲ ಸೇರಿ ಏನೇನೋ ಕ್ರಾಂತಿ ಮಾಡಿದಾಗ ಅಮ್ಮಾಯಿ ಯಾಕೆ ಈ ರೀತಿ ಇರ್ಲಿಲ್ಲ. ನಾನ್ ಬಂದ್ಮೇಲೆ ಅವ್ರ ರೂಮಿಂದ ಹೊರಗೆ ಬಂದು ಸೂರ್ಯನ ಬೆಳಕು ನೋಡಿದ್ದು. ನೆನ್ಪಿಟ್ಕೋ. ಅಮ್ಮಯ್ಯನ ಈ ಮನೆ ಔಟ್ ಹೌಸ್ ನಲ್ಲಿ ನಾಯಿ ತರ ಕೈಕಾಲು ಕಟ್ಟಕ್ ಕೂಡ್ಸಿದ್ರು ಗೊತ್ತಾ? ಅಮ್ಮಾಯಿಗೆ 3 ವರ್ಷ ಒಂದೇ ರೂಮ್ನಲ್ಲಿ ಕಟ್ಟಾಕಿ ಇವ್ರುಗಳು ಹುಚ್ಚಿನನ್ನಾಗಿ ಮಾಡಿದ್ರು. ಎಲ್ರು ಮನ್ಸಿಗೆ ಬಂದ ಹಾಗೆ ಟ್ರೀಟ್ಮೆಂಟ್ ಕೊಡ್ತಿದ್ರು. ನಾನಾಗ್ ಬರ್ದೇ ಇದ್ದಿದ್ರೆ, ಅಮ್ಮಾಯಿ ಕೈಕಾಲ್ ಕಟ್ಟುಗಳನ್ನ ಬಿಚ್ಚದೆ ಇದ್ದಿದ್ರೆ, ಅಮ್ಮಾಯಿ ಯಾವತ್ತು ರೂಮಿಂದ ತಪ್ಪಿಸ್ಕೊಂಡು ಹೊರಗೆ ಓಡ್ ಬರ್ದೇ ಇದ್ದಿದ್ರೆ, ತಪ್ಪಿಸ್ಕೊಂಡು ಬಂದು ತೇಜು ಕೈಗೆ ಸಿಕ್ಕಾಕೊಳ್ದೆ ಇದ್ದಿದ್ರೆ ಇವತ್ತು ಅಮ್ಮಾಯಿ ನಮ್ಮ ಪಾಲಿಗೆ ಇರ್ತಿರ್ಲಿಲ್ಲ. ಇಷ್ಟ್ರ ಮೇಲೆ ನನ್ನಂತ ಅಸಹಾಯಕ ಬಡ ಹುಡುಗಿನ ನೋಡಿದ ತಕ್ಷಣ ಅಮ್ಮಾಜಿಗೆ ಇವಳನ್ನ ಯಾಕೆ ಅಮ್ಮಾಯಿ ಕೊಟ್ಟು ಮದ್ವೆ ಮಾಡಬಾರ್ದು ಅಂತ ಆಸೆ ಬಂದು, ಹೌದು ತಾನೆ? ಹುಚ್ಚ, ಭಯಂಕರ ಹುಚ್ಚ. 3 ವರ್ಷದಿಂದ ಸೂರ್ಯ ಚಂದ್ರ ಬೆಳಕನ್ನೇ ನೋಡಿದೆ ಕತ್ಲೆ ಕೋಣೆಲಿದ್ದೊಬ್ಬ ಹುಚ್ಚಿನ ಜೊತೆ ನನ್ ಮದ್ವೆ ಆಯ್ತು. ಇದ್ರಲ್ಲಿ ನಿಮ್ ತಪ್ಪೇನು ಇಲ್ಲ ತೇಜು. ನಿಮ್ಗೆಲ್ಲ ನಾನೇನು, ನನ್ನ ಮನಸ್ಥಿತಿ ಏನು ಅಂತ ಹೇಳೋಕೆ, ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ. ಏನೇನ್ ಹೇಳ್ಬೇಕು ಹೇಳ್ಬಿಟ್ಟು ನಿನ್ ಮನ್ಸು ಅಗ್ರ ಮಾಡ್ಕೊಂಬಿಡವ ಅಂತ ಹುಚ್ಚುನ ನನ್ನ ಮದ್ವೆ ಆದ್ಮೇಲೆ ನಂಗೆ ಈ ಮನೇನ ಅಮ್ಮಾಯಿ ಜೊತೆ ಬದುಕೋಕೆ ಹೆಲ್ಪ್ ಮಾಡಿದ್ದು ಅಮ್ಮಾಜಿ ಅಲ್ಲ, ಅಪ್ಪಾಜಿನೂ ಅಲ್ಲ, ಈ ಶಮಿಕಾನೂ ಅಲ್ಲ, ಬರೀ ಚಿಕ್ಕಪ್ಪಾಜಿ ಚಿಕ್ಕಮ್ಮಾಜಿ ಮಾತ್ರ. ಮದ್ವೆ ಆದ ಮೊದಲನೇ ದಿನದಿಂದ ನನ್ನ ಅಮ್ಮಾಯಿ ಹತ್ರ ಅನುಭವಿಸಿರೋ ಕಷ್ಟಗಳು 1-2 ಅಲ್ಲ, ಆದ್ರೂ ಅನುಭವಿಸ್ದೆ. ಯಾಕೆ ಗೊತ್ತಾ? ಅಮ್ಮಾಯಿ ನನ್ ಗಂಡ ಅಂತ, ನನ್ ಜೊತೆ ಕಡೆವರೆಗೂ ಅವ್ರನ್ನ ಬಾಳಿಸ್ತೀನಿ ಅಂತ. ಇಷ್ಟೆಲ್ಲ ಅಮ್ಮಾಯಿ ಜೊತೆ ಕಷ್ಟಪಟ್ಟಿರೋ ನನಗೆ ಅಮ್ಮಾಯಿಗೆ ಟ್ರೀಟ್ಮೆಂಟ್ ಕೊಡ್ಸೋ ಹಕ್ಕಿಲ್ವಾ? ಅಮ್ಮಾಯಿನ ಸರಿ ಮಾಡಿ ಗಂಡ ಮಾಡ್ಕೊಳ್ಳೋ ಹಕ್ಕಿಲ್ವಾ? ಪರಿಸ್ಥಿತಿ ಅರ್ಥ ಆಗ್ತಿದ್ಯಾ ನೀನು? ಅಮ್ಮಾಯಿಗೆ ಹೆಂಡತಿ ಅಲ್ಲ, ಫ್ರೆಂಡ್ ಆಗೋಕೆ ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ, ತುಂಬಾ ಕಷ್ಟಪಟ್ಟಿದ್ದೀನಿ. ನಾನು ಈ ಮನೆಗೆ ಬಂದ್ಮೇಲೆ ಅಮ್ಮಾಯಿ ನಗ್ನಗ್ತಾ ಇದ್ದಾರೆ, ಎಲ್ಲರ ಹತ್ರನೂ ಮಾತಾಡ್ತಿದ್ದಾರೆ. ಅಮ್ಮಾಯಿನ ನೀವೆಲ್ಲ ಒಬ್ಬ ಮನುಷ್ಯ ಅಂತ ಕನ್ಸಿಡರ್ ಮಾಡಿದಿರ. ಅಮ್ಮಾಯಿ ನಿಮ್ ಕಣ್ಣಿಗೆ ಅಮ್ಮಾಯಿ ಸಾಹುಕಾರ ಆಗಿದ್ದಾರೆ. ಇಂಥ ಅಮ್ಮಾಯಿಗೆ ಟ್ರೀಟ್ಮೆಂಟ್ ಕೊಡ್ಸೋಕೆ ನನ್ಗೇನು ಹಕ್ಕಿಲ್ವಾ? ಅಮ್ಮಾಯಿ ಜೊತೆ ಸಂಸಾರ ಮಾಡು, ಒಂದಾಗಿರುವಂತೀಯ, ಫೋರ್ಸ್ ಮಾಡ್ತೀಯ, ಬೈತೀಯ, ತಪ್ಪೆಲ್ಲ ನಿಂದೆ ಅಂತೀಯ.
ಅಮ್ಮಗೆ ಟ್ರೀಟ್ಮೆಂಟ್ ಕೊಡಿಸ್ದೆ, ಅವೆಲ್ಲ ಹೇಗ್ ಸಾಧ್ಯ ನೀನು? ಅಮ್ಮಾಜಿಗೆ ಅಮ್ಮನ ನೋಡ್ಕೊಳ್ಳೋಕೆ ಒಬ್ಳು ಸೇವಕಿ ಬೇಕಾಗಿತ್ತು ತೇಜು. ಅದಕ್ಕೆ ನನ್ನ ಈ ಮನೆ ಕರ್ಕೊಂಡ್ ಬಂದ್ರು. ಅಮ್ಮಯ್ಯಗ್ ನಾನ್ ಹೆಂಡತಿ ಆಗ್ಬೇಕು ಅಂತ ಆಸೆ ಇದ್ದಿದ್ರೆ ನೀವಿಬ್ರು ಗಂಡ ಹೆಂಡತಿ ಆಗಿದ್ದೀರಾ, ಸಂಸಾರ ನಡೆಸ್ತಿದ್ದೀರಾ ಅಂತ ಒಂದೇ ಒಂದ್ ಮಾತಾದ್ರೂ ಕೇಳಿರ್ತಿದ್ರು. ಇವತ್ತಿನವರೆಗೂ ಅವ್ರ ಆ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ನನ್ಗೆ ಅಮ್ಮಯ್ಯ ಬೇಕು, ಅವ್ರು ಎಲ್ಲರ ನಾರ್ಮಲ್ ಆಗ್ಬೇಕು. ಅದಕ್ಕೆ ಪ್ಲೀಸ್ ನೀವೆಲ್ಲ ನನ್ಗೆ ಹೆಲ್ಪ್ ಮಾಡಿ, ಅಮ್ಮಯ್ಯ ಟ್ರೀಟ್ಮೆಂಟ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ ಅದಕ್ಕೆ ಅಮ್ಮಾಜಿ ಹತ್ರ ಈ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ. ಅಮ್ಮಾಜಿ ಟ್ರೀಟ್ಮೆಂಟ್ ಯಾಕೆ ಬೇಡ ಅಂತಿದ್ದಾರೆ ಅಂತ ಕೇಳ್ತೀವಿ. ನಿಮ್ಮ ಪರವಾಗಿ ಜಗಳ ಆಡ್ತೀವಿ. ಇಲ್ಲಪ್ಪ, ನಾನಂತೂ ನಿಮ್ಗಳ ಜೊತೆ ಸೇರಲ್ಲ. ಅಮ್ಮಗೆ ನೀವೆಲ್ಲ ಏನ್ ಟ್ರೀಟ್ಮೆಂಟ್ ಕೊಟ್ರಿ ಅಂತ ಕೇಳ್ದಲ್ವಾ ಪಚ್ಚೆ? ಅಮ್ಮಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಮಗನ್ ಪ್ರಾಣ ಹೊರಟೋಗುತ್ತೇನೋ ಅಂತ ಹೆದರ್ಕೊಂಡು ಮಗ ಹೇಗಾದ್ರೂ ಕಣ್ಮುಂದೆ ಇರ್ಲಿ ಅಂತ ಅಮ್ಮಾಜಿ ಆಸೆ ಪಟ್ಟಿದ್ದೇನೆ ನೀನ್ ತಪ್ಪು ಅಂತ ಹೇಳ್ತಿದ್ಯಲ್ಲ, ಇದು ಸರಿನಾ? ಅಮ್ಮಾಜಿಗೆ ಹೇಳ್ತೀನಿ, ನೀವೆಲ್ಲ ಸೇರಿ ಅಮ್ಮಾಜಿ ವಿರುದ್ಧ ಪಿತೂರಿ ಮಾಡ್ತಿದ್ದೀರಾ ಅಂತ ಈಗ್ಲೇ ಹೋಗಿ ಹೇಳ್ತೀನಿ. ಯಾಕೆ ಇಲ್ಲೇ ನಿಂತಿದ್ದೀಯಾ? ಹೋಗು, ಬೇಗ ಫಿಟ್ಟಿಂಗ್ ಇಡು, ಉದ್ಧಾರ ಆಗ್ತೀಯಾ? ನಾವೆಲ್ಲ ಇದೀವಿ, ಯೋಚನೆ ಮಾಡಬೇಡಿ ಅದಕ್ಕೆ. ಅಮ್ಮಾಜಿ, ಸರಿನೋ ತಪ್ಪು ಅಮ್ಮಯ್ಯ ಜೀವನ ಆ ಡಾಕ್ಟರ್ ಕೈಲಿ ಕೊಟ್ಬಿಟ್ಟಿದ್ದೀವಿ. ಅಮ್ಮಯ್ಯಗೆ ಪ್ರಜ್ಞೆ ಬರೋವರೆಗೂ ಆ ಡಾಕ್ಟರ್ನ ಮನೇಲಿ ಇಟ್ಕೊಳ್ಳೋಣ. ಅಮ್ಮಯ್ಯಗೆ ಪ್ರಜ್ಞೆ ಬಂದ ತಕ್ಷಣ ಆ ಡಾಕ್ಟರ್ನ ಮನೆಯಿಂದ ಒದ್ದು ಓಡಿಸಿ. ಆ ವಿಷಯ ಇವಾಗ ಬೇಡ. ಅಮ್ಮಯ್ಯ ಅಲ್ಲಾಡ್ತಾ ಇದ್ದಾನ? ನೀವೆಲ್ಲ ಊಟ ಮಾಡಿದ್ರ? ಸರಿ, ನೀನ್ ಹೋಗು. ಊಟ ಅಮ್ಮಾಜಿ, ಊಟ ಇವ್ರದೆಲ್ಲ ಊಟ ಆಯ್ತಾ ಶಮಿಕಾ? ಗೊತ್ತಿಲ್ಲ ಅಮ್ಮಾಜಿ. ಮನೆ ಸೊಸೆಯಾಗಿ ಇಂತಹ ಪರಿಸ್ಥಿತಿನಲ್ಲಿ ಇವ್ರನ್ನೆಲ್ಲ ನೋಡ್ಕೊಳ್ಳೋದು ನಿನ್ ಕರ್ತವ್ಯ ಅಲ್ವಾ? ನನ್ಗೂ ಕೂಡ ತುಂಬಾ ದುಃಖ ಆಗಿ ಇಲ್ಲಿಗೆ ಯಾವಾಗ ಬಂದ್ರಿ? ನಿಮ್ದು ಊಟ ಆಯ್ತಾ? ತೇಜು, ನೀಲಾ, ನೀವೆಲ್ಲ ಊಟ ಮಾಡಿದ್ರಾ?
ಊಟ ಮಾಡೋಣ. ಅಮ್ಮಯ್ಯಗೆ ಏನೂ ಆಗಲ್ಲ. ಬನ್ನಿ, ಎಲ್ರೂ ಊಟ ಮಾಡೋಣ. ಅಮ್ಮ ಎದ್ದ ತಕ್ಷಣ ಊಟ ಮಾಡ್ತೀವಿ. ನೀವು ಊಟ ಮಾಡಿ ಅಮ್ಮಾಜಿ, ನಾವು ಆಮೇಲೆ ಮಾಡ್ತೀವಿ. ಸರಿ. ಅಮ್ಮ ಎದ್ಮೇಲೆ ನಾನು ನಿಮ್ ಜೊತೆ ಊಟ ಮಾಡ್ತೀನಿ. ಶಮಿಕಾ, ಹೋಗಿ ಅನ್ನ ಸಾರು ಕಲ್ಸ್ಕೊಂಡ್ ಬಾ. ಎಲ್ರಿಗೂ ಕೈ ತುದ್ದು ಹಾಕ್ತೀನಿ. ಅಮ್ಮಯ್ಯ ಹುಷಾರಾಗ್ತಾನೆ, ಬೇಗ ಹುಷಾರಾಗ್ತಾನೆ. ಪ್ರೀತಿಯಿಂದ ಪ್ರೀತಿಯಿಂದ. ಓಕೆ, ಥ್ಯಾಂಕ್ಸ್. ದೇವ್, ಅಮ್ಮಯ್ಯಗೆ ಟ್ರೀಟ್ಮೆಂಟ್ ಶುರು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ತುಂಬಾ ಒಳ್ಳೆ ವಿಷಯ. ಆದಷ್ಟು ಬೇಗ ಈಗ್ಲಿಂದ ಶುರು ಮಾಡ್ಬಿಡವ. ಅದಕ್ಕೆ ಈಗ್ಲಿಂದನೇ ಆಗಲ್ಲ ಜಯ. ಯಾಕೆಂದ್ರೆ ಡಾಕ್ಟರ್ ಬ್ಯಾಂಗ್ಳೂರಿಂದ ಬರಬೇಕು. ಬೆಂಗಳೂರಿಂದ? ಆಕಾಶ್ ಇಲ್ಲೇ ಇದ್ದಾನಲ್ಲ ಶಮ? ಓ, ಡಾಕ್ಟರ್ನ ಬದಲಾಯಿಸ್ತಾ ಇದ್ದ? ಎಸ್, ನಮ್ ಡಾಕ್ಟ್ರು ಬ್ಯಾಂಗ್ಳೂರಿನಲ್ಲಿರುವ ಫೇಮಸ್ ಸೈಕಿಯಾಟ್ರಿಕ್ಸ್ ಡಾಕ್ಟರ್ ಸಾರಂಗ್. ಆದ್ರೆ ಆಕಾಶ್ ನಮಗೋಸ್ಕರ ಲಂಡನ್ ಇಂದ ಬಂದಿದ್ದಾನಲ್ಲ. ಅದಕ್ಕೆ ಅಮ್ಮಯ್ಯಗೂ ಆಕಾಶಿಗೂ ಫ್ರೆಂಡ್ಶಿಪ್ ಆಗಿದೆ. ಅದರಿಂದ ಅಮ್ಮಯ್ಯ ಆಕಾಶ್ ಹೇಳ್ದಾಗೆ ಕೇಳ್ತಾನೆ. ನಮಗೆ ಗೊತ್ತಿಲ್ಲದೇನೆ ಮನೇಲಿ ಒಂಥರ ಟ್ರೀಟ್ಮೆಂಟ್ ನಡೀತಿದೆಯಲ್ಲ ಶಮ? ನೋಡಿದ್ನಲ್ಲ, ನಿನ್ನೆ ಏನಾಯ್ತು ಅಂತ ನೋಡೇ ಬಿಟ್ಟಲ್ಲ. ಅದು ನಿನ್ನಿಂದಾಗಿರೋ ತಪ್ಪು. ನೀನೇ ಡಾಕ್ಟರ್ ತರ ಅಮ್ಮಗೆ ಇಂಜೆಕ್ಷನ್ ಕೊಟ್ಟು ಪ್ರಜ್ಞೆ ಹೋಗಾಗ ಮಾಡಿದ್ಯಲ್ಲ. ಹಾಗಂತ ದಿನ ಪೂರ್ತಿ ಮಗನ ಹುಚ್ಚಾಟ ಕಿರ್ಚಾಟ ನೋಡ್ಕೊಂಡು ಸುಮ್ಮನೆ ಇರ್ಬೇಕಿತ್ತ? ಅಮ್ಮಯ್ಯಗೆ 3 ವರ್ಷಗಳಿಂದ ಇಂಜೆಕ್ಷನ್ ಕೊಟ್ಟು ನಾನೇ ನೋಡ್ಕೊಳ್ತಿರ್ಲಿಲ್ವಾ? ಈಗ ಆಗಿರೋ ಅಮ್ಮಯ್ಯ ಪ್ರಾಬ್ಲಮ್ಗೆ ಕಾರಣನೇ ಆಕಾಶ್. ಆಯ್ತು, ಆಕಾಶು ಬೇಡ, ನೀನ್ ಹೇಳ್ತಿರೋ ಡಾಕ್ಟರು ಬೇಡ. ನಾನು ಬೇರೆ ಡಾಕ್ಟರ್ ಕರ್ಕೊಂಡ್ ಬರ್ತೇನೆ. ಯಾಕೆ ಬೇಡ? ನಾನು ಈಗಾಗಲೇ ಅವ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಾಯ್ತು. ಬೇಡ ಶಮ, ಡಾಕ್ಟರ್ ಸಾರಂಗ್ ಬಗ್ಗೆ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ನನ್ನ ಮಾತು ಕೇಳು. ಯಾಕೆ ಬೇಡ ಅಂತ ಸರಿಯಾಗಿ ಬಿಡಿಸಿ ಹೇಳಿ. ನನ್ನ ಮಾತು ಈ ಮನೆ ನಡಿಬಾರ್ದು ಅಂತ ತಾನೇ ನಿಮ್ ಇಷ್ಟ. ತುಪ್ಪಿಟ್, ಮಕ್ಕಳ ವಿಷಯದಲ್ಲಿ ನನ್ನ ಮಾತು ನಿನ್ನ ಮಾತು ಅಂತ ಹಠ ಮಾಡ್ಕೊಂಡು ಕೂತ್ರೆ ಮಕ್ಕಳ ಭವಿಷ್ಯ ಮಣ್ಣು ಪಾಲಾಗುತ್ತಷ್ಟೇ. ಸಿಂಪಲ್ ತೇಜು ಮದುವೆ ವಿಷಯದಲ್ಲಿ ನೀನು ಹಠ ಮಾಡ್ಕೊಂಡು ಕೂತಿದ್ದಕ್ಕೆ ರಿಸಲ್ಟ್ ಏನಾಯ್ತು ಅಂತ ಗೊತ್ತೇ ಇದೆಯಲ್ಲ. ಡಾಕ್ಟರ್ ಸಾರಂಗ್ ಬಗ್ಗೆ ಕೇಳಬಾರದ್ದೇನಾದ್ರೂ ಕೇಳಿದ್ಯಾ ಅಣ್ಣ? ಹೌದು ಜಯ, ನಾನು ಆಸ್ಪತ್ರೆ ಕಟ್ಸೋ ಪ್ರಾಜೆಕ್ಟ್ನ ದಿಢೀರಂತ ಕೈ ಬಿಟ್ಟೆ. ನೆನ್ಪಿದ್ಯಾ? ಬ್ಯಾಂಗ್ಳೂರಲ್ಲಿ ಹಾಸ್ಪಿಟಲ್ ಕಟ್ಟೋ ಪ್ರಾಜೆಕ್ಟ್ ಬಗ್ಗೆ ನಾವು ಮಾತಾಡ್ತಿರೋದು? ಹೌದು, ಅದೇ. ನಾನು ಆಸ್ಪತ್ರೆಯನ್ನು ಸ್ವರ್ಗ ಕಟ್ಟಿಸಿ ಜನಗಳಿಗೆ ಉಪಕಾರ ಮಾಡೋಣ ಅಂತ ಆ ಪ್ರಾಜೆಕ್ಟ್ನ ಡಾಕ್ಟರ್ ಸಾರಂಗ್ ಹತ್ರ ಕೊಟ್ಟೆ. ಆದರೆ ಸಾರಂಗ್ ಉದ್ದೇಶ ಅರ್ಥ ಆದ್ಮೇಲೆ ನನಗನ್ನಿಸ್ತು ಸಾರಂಗ್ ಸ್ವರ್ಗ ಕಟ್ಟಿಸ್ತಾ ಇಲ್ಲ, ಆಸ್ಪತ್ರೆ ಹೆಸರಲ್ಲಿ ಸ್ಮಶಾನ ಕಟ್ಟಿಸ್ತಾ ಇದ್ದಾನೆ ಅಂತ. ಸಾರಂಗ್ ಹತ್ರ ದುಡ್ಡಿಗೆ ಸರಿಯಾಗಿ ಟ್ರೀಟ್ಮೆಂಟ್ಗಳಿವೆ. ಅಪ್ಪಾಜಿ, ಡಾಕ್ಟರ್ ಸಾರಂಗ್ನ ನಾನು ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೇನೆ. ಪ್ಲೀಸ್ ಅವ್ರ ಬಗ್ಗೆ ಸ್ವಲ್ಪ ಬಿಡಿಸಿ ಹೇಳಿ. ನಮ್ಮ ಆಸ್ಪತ್ರೆ ಹೇಗೆ ನಡೆಯುತ್ತೆ ಅಂತ ನಾನು ಜನರಲ್ ಆಗಿ ಕೇಳಿದೆ. ಅವನು ನಮ್ಮ ಆಸ್ಪತ್ರೆ ದುಡ್ಡು ಮಾಡುತ್ತಾ ಇಲ್ವಾ ಅಂತ ನಾನು ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಂಡು ನನ್ನ ಒರಿಜಿನಲ್ ಬುದ್ಧಿ ತೋರಿಸ್ಬಿಟ್ಟ. ನಮ್ಮ ಆಸ್ಪತ್ರೆಗೆ ಬರೋ ಯಾವ ಹೆರಿಗೆ ಕೇಸು ನಾರ್ಮಲ್ ಡೆಲಿವರಿ ಆಗಲ್ಲ ಸರ್. ಪ್ರತಿ ಪೇಷಂಟಿಂದ 1 ಲಕ್ಷ ರೂಪಾಯಿ ಹೇಳ್ತೀನಿ. ಪ್ರತಿದಿನ ಪ್ರತಿ ಕ್ಷಣ ಮಕ್ಕಳು ಹುಟ್ತಾನೆ ಇರ್ತವೆ. ಒಂಬಾಟ್ ದುಡ್ಡು ಮಾಡ್ಬೋದು ಸರ್ ಅಂದ. ಅರ್ಥ ಆಗ್ತಿದ್ಯಾ ಜಯ? ನಮ್ಮಲ್ಲಿ ಬರೋ ಪೇಷಂಟ್ಗಳಿಗೆ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಹಕ್ಕು ಚಲಾಯಿಸೋ ಬುದ್ಧಿನೇ ಇಲ್ಲ. ನಾವೇನು ಟ್ರೀಟ್ಮೆಂಟ್ ಕೊಟ್ಟರು ಯಾಕೆ ಕೊಡ್ತಿದ್ದೀರಿ, ಏನು ಕೊಡ್ತಿದ್ದೀರಿ ಅಂತ ಕೇಳೋ ಬುದ್ಧಿನೂ ಇಲ್ಲ. ಇಂಥ ದೇಶದಲ್ಲಿ ಪ್ರತಿಯೊಬ್ಬ ಪೇಷಂಟಿಂದ ಸಖತ್ ದುಡ್ಡು ಮಾಡ್ಬೋದು ಸಾರ್ ಅಂದ. ಅರ್ಥ ಆಗ್ತಿದ್ಯಾ ಸಮ?
ಇನ್ನು ಹುಚ್ಚರ ವಿಷಯಕ್ಕೆ ಬಂದರೆ ನಮ್ಮ ಮನಸ್ಸೇ ನಮ್ಗೆ ಅರ್ಥ ಆಗೋದಿಲ್ಲ, ಇನ್ನು ಬೇರೆಯವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡೋದು ಅಂದರೆ ಕುಬೇರನ ಖಜಾನೆಗೆ ಕೈ ಇಟ್ಟ ಹಾಗೆ ಸಾರ್ ಅಂದ್ಬಿಟ್ಟ. ದುಷ್ಟ ದುಷ್ಟ. ಎಷ್ಟೋ ಜನ ರೋಗಿಗಳು ಡಾಕ್ಟ್ರೇ ದೇವ್ರು ಅಂತ ನಂಬ್ಕೊಂಡು ಬರ್ತಾರೆ. ಅಂಥವ್ರಿಗೆಲ್ಲ ಇಂಥ ಮೋಸನ ಬೇಡ ಬೇಡ. ಆ ಡಾಕ್ಟರ್ ಸಾರಂಗ್ ನಮ್ಮ ಮನೆಗೆ ಬರೋದೇ ಬೇಡ. ಅಮ್ಮಾಜಿ ಹಠ ಬಿಡಿ ಪ್ಲೀಸ್. ನಮ್ಮ ಆಕಾಶ್ ಯಾವ್ದ್ರಲ್ಲಿ ಕಮ್ಮಿ ಇದ್ದಾನೆ ಅಂತೇಳಿ ನೀನ್ ಈ ತರ ಹಠ ಸಾಧಿಸ್ತಿದ್ಯಾ? ಬಂದು ಇಷ್ಟು ದಿನ ಆಯ್ತು, ನಮ್ಮಿಂದ ಏನಾದ್ರೂ ಪ್ರತಿಫಲ ನಿರೀಕ್ಷೆ ಮಾಡಿದಾನಾ? ಇನ್ನು ಋಣ ತೀರ್ಸು ಮಾತಾಡ್ತಾವನೆ. ಅದಕ್ಕೆ ಡಾಕ್ಟರ್ ಆಕಾಶ್ ಬಿಟ್ಟು ನಾನು ಬೇರೆ ಯಾವ ಡಾಕ್ಟರ್ನೂ ಒಪ್ಪಲ್ಲ. ನನಗೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ. ಹೇಳಬೇಕಾದದನ್ನೆಲ್ಲ ಹೇಳಿದ್ದೀನಿ, ಇದ್ರ ಮೇಲೆ ನೀನಿಷ್ಟ. ದಯವಿಟ್ಟು ಆಕಾಶ್ ಕಶ್ಯಪ್ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ. ಅವ್ರನ್ನ ಕರ್ಕೊಂಡು ಬಂದಿರೋದು ನಾನು. ಅಮ್ಮಾಜಿ, ಅಮ್ಮಾಯಿ ವಿಚಾರದಲ್ಲಿ ನೀವು ಇವ್ರು ಯಾರ ಮಾತನ್ನು ಕೇಳಬೇಡಿ. ತಕ್ಷಣ ಡಾಕ್ಟರ್ ಸಾರಂಗ್ನ ಕರೆಸಿ. ಪ್ರೀತಿಯಿಂದ ಪ್ರೀತಿಯಿಂದ ಅಮ್ಮಾಯಿ ಅಮ್ಮಾಯಿ, ಅಷ್ಟೊಂದು ಪ್ರಾಣ ಬಿಡ್ತಿದ್ದ ಅಮಯ್ ಈಗ ಯಾಕೆ ಗುಲಾಬಿ ಬಗ್ಗೆ ಹೀಗೆ ದ್ವೇಷ ಮಾಡ್ತಿದ್ದಾನೆ? ಅಮಯ್ ಮನಸ್ಸಿನಲ್ಲಿ ದಾಳಿ ಎತ್ತಿರೋ ಸನ್ನಿವೇಶ ಏನಿರ್ಬೋದು? ಮೋಸ, ಬರೀ ಮೋಸ. ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ. ಅಮಯ್ ಹೇಳು, ಅಮಯ್ ನಿನ್ಗೆ ಯಾರು ಮೋಸ ಮಾಡಿದ್ರು? ಹೇಳು ಅಮಯ್, ಹೇಳು. ಅಮಯ್ಗೆ ಈ ಮನೆಯಲ್ಲೇ ಯಾರೋ ಮೋಸ ಮಾಡಿದ್ದಾರೆ. ಅದನ್ನೇ ಇವತ್ತಿನವರೆಗೂ ಮನಸ್ಸಿನೊಳಗೆ ಇಟ್ಕೊಂಡು ಒದ್ದಾಡ್ತಿದ್ದಾನೆ. ಈ ಮೋಸ ಏನು ಅಂತ ಬಾಯಿ ಬಿಡಿಸಿದ್ರೆ ಅಮಯ್ ಮನಸ್ಸು ನಿರಾಳ ಆಗುತ್ತೆ. ಅಮಯ್ ಬಗ್ಗೆ ಸಂಪೂರ್ಣವಾಗಿ ವಿಷಯ ಹೇಳೋರು ಯಾರೂ ಇಲ್ವಲ್ಲ. ಅಮಯ್ ಬಾಯಿ ಹೇಗೆ ಬಿಡಿಸೋದು? ಬೇಡ, ನನ್ನನ್ನು ಸಾಯಿಸ್ಬೇಡ, ಬೇಡ. ಅಂದ್ರೆ ಅಮಯ್ಗೆ ಕೊಲೆ ಪ್ರಯತ್ನ ಕೂಡ ಯಾರೋ ಮಾಡಿದ್ದಾರೆ. ಆಕಾಶ್, ಅಮ್ಮಯ್ಯ ಪ್ರಜ್ಞೆ ಬಂತ? ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ, ಆದ್ರೆ ಒಂದಕ್ಕೊಂದು ನಿಂಗೆ ಇಲ್ಲ ಆಕಾಶ್. ಹೌದು, ನಾನು ಗಮನಿಸಿದೆ. ಅಮಯ್ ಮನಸ್ಸಿನಲ್ಲಿ ಪಟ್ ಅಂತ ಯಾವುದೋ ಒಂದು ವಿಷಯ ಬರುತ್ತೆ, ಎದುರಿಸುತ್ತೆ, ಹೊರಟೋಗುತ್ತೆ. ಮತ್ತೆ ಯಾವುದೋ ಒಂದು ವಿಷಯ ಬರುತ್ತೆ, ರೋಷ ಉಕ್ಸುತ್ತೆ. ಅಮಯ್ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ಕಂಡುಹಿಡಿಯೋದೇ ಕಷ್ಟ ಆಗ್ತದೆ. ಅಮ್ಮಯ್ಯ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೆ ಅವ್ರನ್ನ ಸರಿ ಮಾಡ್ಬೋದಾ ಆಕಾಶ್? ಖಂಡಿತ. ಹೆದರಿಕೆಗಳನ್ನ ಹೋಗ್ಲಾಡಿಸ್ಬೋದು. ಕೋಪ ರೋಷ ಇದ್ದರೆ ತಣ್ಣಗೆ ಮಾಡ್ಬೋದು. ಬಟ್ ಇವೆಲ್ಲ ನಡೆದು 3 ವರ್ಷಗಳಾಗೋಯ್ತಲ್ಲ. ನಿಮ್ಮನೇಲಿ ಕೇಳಿದ್ರೆ ಚೂರು ಪರೋ ವಿಷಯ ಗೊತ್ತಾಗತ್ತೆ ಅಷ್ಟೇ. ಅಮಯ್ ತನ್ನ ಬಗ್ಗೆನೇ ಮರ್ತೋಗಿದ್ದಾನೆ. ಹೇಗೆ ವಿಷಯ ಹೊರಗಡೆ ತೆಗೆಯೋದು? ಕಾಶ್ಮೀರ. ಕಾಶ್ಮೀರನ? ಕಾಶ್ಮೀರಕ್ಕೆ ಹೋದ್ರೆ ಎಲ್ಲ ಗೊತ್ತಾಗತ್ತೆ. ಹೇಗಾದ್ರೂ ಮಾಡಿ ಅವನನ್ನ ಹಿಡ್ದಾಕ್ಬೇಕು. ಅಮ್ಮಯ್ಯಗೆ ಕಾಶ್ಮೀರದಲ್ಲಿ ಯಾರು ಫ್ರೆಂಡ್ಸ್ ಇದ್ದಾರಾ? ಇಲ್ಲ. ಅಥವಾ ಶತ್ರುಗಳಿದ್ದಾರಾ? ಇಲ್ಲ. ಈಗ ಪೂರ್ತಿ ಮನಸ್ಸಿನಿಂದ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ತೇಜು. ಅಮ್ಮಯ್ಯ ಮನಸ್ಸೊಳಗೆ ನಾನೇ ಇಳಿತೀನಿ. ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ನಾನು ಅಮ್ಮಯ್ಯ ನೇರವಾಗಿ ಮುಖಾಮುಖಿ ಮಾತಾಡಿದ್ರೇ ನನ್ನ ಪ್ರಶ್ನೆಗೆ ಉತ್ತರ ಸಿಗೋದು.